ನೋಡಿ, ನಮ್ಮ ಸರ್ಕಾರ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಸಂಬಂಧಪಟ್ಟ ಸಚಿವರು ಹೇಳಿದ್ದಾರೆ. ಏನು ಅಂತಂದ್ರೆ, ನಮ್ಮ ಸರ್ಕಾರ ಎಲ್ಲಾ ಧರ್ಮಗಳಿಗೆ ಮಾನ್ಯತೆಯನ್ನು ಕೊಡ್ತಕ್ಕಂಥ ಸರ್ಕಾರ. ನಮ್ದು ಯಾವುದೇ ಧರ್ಮಕ್ಕೆ ನಾವು ಅವಮಾನ ಮಾಡ್ತಕ್ಕಂಥದ್ದು ಅಥವಾ ಅವ್ರಿಗೆ ಅಲ್ಲಗಳಿಗತಕ್ಕಂಥದ್ದು ಮಾಡೋದು ನಮ್ಮ ಸರ್ಕಾರದ ಒಂದು ಪದ್ಧತಿ ಅಲ್ಲ. ಆದರೆ ಇದೇನು ಇಶ್ಯೂ ಆಗಿದೆಯಲ್ಲ, ಅದು ಖಂಡನೀಯ ಮತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ, ಅದರಲ್ಲಿ ಏನು ಗೊಂದಲ ಇಲ್ವಲ್ಲ. ಅವ್ರು ಯಾರೂ ಅಧಿಕಾರಿ ಮಾಡಿರ್ತಕ್ಕಂಥದ್ದು ಸರ್ಕಾರದ ನಿರ್ದೇಶನ ಮೇಲೆ ಅಲ್ಲ. ಹಾಗಾಗಿ ಅವ್ರ ಮೇಲೆ ಕ್ರಮ ಆಗ್ತದೆ. ಮತ್ತು ಯಾವ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಮಿಸ್ ಮಾಡಿದ್ದಾನೆ, ಅವ್ರ ಬಗ್ಗೆ ಏನು ತೀರ್ಮಾನ ತೆಗೆದುಕೊಳ್ಬೇಕು ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳು ತಗೊಳ್ಕೊಳ್ತಾರೆ. ಇಲ್ಲ, 2-3 ಇನ್ಸಿಡೆಂಟ್ ಇಲ್ಲ, ಒಂದೇ ಎಕ್ಸಾಮ್ ಟೈಮ್ಗೆ ಆಗಿರೋದು. ಕರೆಕ್ಟು. ಈಗ ಅವರಿಗೆ ನಾವು ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಸೆನ್ಸಿಟೈಸ್ ಮಾಡೋದಕ್ಕೆ ಈಗಾಗಲೇ ಸಚಿವರು, ಸಂಬಂಧಪಟ್ಟ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಈ ರೀತಿ ಯಾರ ಭಾವನೆಗಳಿಗೂ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ವರ್ತನೆ ಆಗಿರಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನಿರ್ದೇಶನ ಕೊಟ್ಟಿದ್ದಾರೆ. ಆ ರೀತಿ ನಡೀತದೆ. ಇಲ್ಲ, ಅದು ಇಶ್ಯೂ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಏನಾಗಿದೆ ನೋಡಿ, ನಮ್ಮ ಭಾಷೆ ಕನ್ನಡ ಭಾಷೆ, ಎಲ್ರಿಗೂ ನಾವು ಕನ್ನಡಿಗರಾಗಿ ನಮ್ಮ ಭಾಷೆ ನಮ್ಮ ಪ್ರೀತಿ ಇರ್ತದೆ. ಹಾಗಾಗಿ ಆದ್ರೂ ಕೂಡ ನಾವು ಪರಭಾಷೆ ಸಹಿಷ್ಣುತರು, ನಾವು ಕನ್ನಡಿಗರು, ನಿಮಗೆ ಗೊತ್ತಿದೆ. ಯಾಕಂದ್ರೆ ನಾವು ಕನ್ನಡಿಗರಂದ್ರೆ ತ್ಯಾಗಮೂರ್ತಿಗಳು, ಎಲ್ಲರನ್ನ ಅಪ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಈ ರೀತಿ ಘಟನೆಗಳು ನಮ್ಮ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಶೋಭೆ ತರಲ್ಲ. ಎಲ್ಲ ಬೇರೆ ಭಾಷೆಯವರು ಬಂದು ಕೂಡ ಇಲ್ಲಿ ನೆಲೆಸಿದ್ದಾರೆ. ಆದ್ರೆ ಕನ್ನಡಕ್ಕೆ ನಾವು ಕನ್ನಡಿಗರಾಗಿರೋದ್ರಿಂದ ಕನ್ನಡ ವಿಮಾನ ನಮ್ಮಲ್ಲಿ ಇದೆ. ಆದ್ರೆ ಬೇರೆಯವ್ರಿಗೆ ದ್ವೇಷ ಮಾಡ್ತಕ್ಕಂಥ ನಾವು ಮಾಡಲ್ಲ, ಬೇರೆಯವರು ಮಾಡಬಾರ್ದು ಅಷ್ಟೇ. ಯಾವ ಅಂದ್ರೆ ಪರ್ಮನೆಂಟ್ ಸ್ಟಾಫಿಗ ಅಥವಾ ಕಾಂಟ್ರಾಕ್ಚುಯಲ್? ಈಗ ಮಾರ್ಚ್ ತಿಂಗಳಲ್ಲಿ ಒಂದು ಡಿಲೇ ಯೂಶಲಿ ಆಗುತ್ತೆ. ಅಲ್ಲಲ್ಲ, ನಾನು ಚೆಕ್ ಮಾಡ್ತೀನಿ. ಯಾಕಂದ್ರೆ ಈಗ HRMS ಮೂಲಕ ಇದೆ. ಮುಂಚೆ ಪದ್ಧತಿ ಹೆಂಗಿತ್ತು, ಡೈರೆಕ್ಟ್ ಅಕೌಂಟಿಗೆ ರಿಲೀಸ್ ಆಗ್ತಿತ್ತು ಹಣ. ಈಗೇನ್ ಮಾಡಿದ್ದಾರೆ, HRMS ನ ಡೈರೆಕ್ಟ್ HRMS ಇಂದ ಅವ್ರ ಅಕೌಂಟಿಗೆ ಹೋಗ್ತದೆ. ಹಾಗಾಗಿ ಅದ್ರಲ್ಲಿ ಏನಾದ್ರೂ ತಾಂತ್ರಿಕವಾಗಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಸರಿಪಡಿಸೋದಕ್ಕೆ ನಾನು ಇಲ್ಲ ನೋಡಿ, ಈಗ ಯೂಶಲಿ ಇನ್ ದ ಮಂತ್ ಆಫ್ ಮಾರ್ಚ್ ಅಂಡ್ ಏಪ್ರಿಲ್ ವೇಸ್ ಅಂಡ್ ಮೀನ್ಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಬೇರೆ ತಿಂಗಳಲ್ಲಿ ಆಗಲ್ಲ. ಆದ್ರೂ ಕೂಡ ನೀವು ನನ್ನ ಗಮನಕ್ಕೆ ತಂದಿದ್ರೆ ಅದನ್ನ ಏನಿದೆ ನಾನು ಡೈರೆಕ್ಟರ್ ಮೆಡಿಕಲ್ ಎಜುಕೇಶನ್ ಡೈರೆಕ್ಷನ್ ಕೊಟ್ಟು ಅದನ್ನ ಸರಿಪಡಿಸಲಿಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.